ಪರ್ಫೆಕ್ಟ್ ಮಿಕ್ಸ್ ಆಗಿಲ್ಲ ಅಂದ್ರೂ ಚೆನ್ನಾಗಿ ಮಾಡಿದ್ರಿ ನೀವು. ಮಕ್ಕಳು ಇವಾಗ ತಾನೇ ಬಂದರು ಸ್ಕೂಲಿಂದ. ಸಬ್ಸಿಗೆ ಸೊಪ್ಪು ಹಾಗೂ ದಂಟಿನ ಸೊಪ್ಪು ತರಿಸಿದ್ದೆ. ನಮ್ಮ ಮನೇಲಿ ಮಾಡೋ ಅಂತಹ ರೀತಿಯ ಬಸ್ಸಾರನ್ನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆ್ಯಂಡ್ ನನ್ನ ಪುಟ್ಟ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ನಿಮ್ಮೆಲ್ಲರಿಗೂ ಸುಸ್ವಾಗತ. ಆ್ಯಂಡ್ ಇವತ್ತಿನ ವ್ಲಾಗನ್ನು ನಾನು ಬೆಳಗ್ಗೆ ಶುರು ಮಾಡಿದ್ದೀನಿ ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಕೆಲಸ ಆಯಿತು. ಆ್ಯಂಡ್ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನು ಅಂತ ಅಂದರೆ ನಮ್ಮನೆಗೆ ಒಬ್ಬ ಯೂಟ್ಯೂಬರ್ ಬರ್ತಾಯಿದ್ದಾರೆ. ಆ್ಯಂಡ್ ಸ್ವಲ್ಪ ಬಿಗ್ ಯೂಟ್ಯೂಬರ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ 1.5 ಲಕ್ಷ ಜನ ಸಂಪಾದನೆ ಮಾಡಿರುವಂಥ ಯೂಟ್ಯೂಬರ್ ನಮ್ಮ ಮನೆಗೆ ಬರ್ತಾಯಿದ್ದಾರೆ. ಆ್ಯಂಡ್ ಅವ್ರ ಪರಿಚಯ ನನಗೆ ಸಾಕಷ್ಟು ದಿನಗಳಿಂದ ಇದೆ, ಬಟ್ ನಾನು ಎಲ್ಲೂ ಹೇಳ್ಕೊಂಡಿಲ್ಲ ಅಷ್ಟೇ. ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿ ಅದರ ಮೇಲೆ ಒಂಚೂರು ಸನ್ಸ್ಕ್ರೀನ್ ಅಥವಾ ಟಿಂಟೆಡ್ ಸನ್ಸ್ಕ್ರೀನ್ ಹಾಕ್ಸ್ಬಿಟ್ಟು ಬಿಟ್ಬಿಡ್ತೀನಿ. ಮಾಯ್ಶ್ಚರೈಸರ್ ಆಯಿತು, ಸ್ಟಿಕ್ಸ್ ಓಕೆನಾ. ಇದು ನಾನು ಎಲ್ಲಿಂದರೆ ವೆಬ್ಸೈಟಲ್ಲೇನೋ ತೊಗೊಂಡೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಸಕ್ಕತ್ತಾಗಿದೆ. ಹಾಕಿದರೆ ನಮಗೊಂಥರ ಲಿಪ್ಸ್ಟಿಕ್ ಹಾಕಿದ್ದೀವಿ ಅನ್ನೋ ಫೀಲೇ ಇರಲ್ಲ, ತುಂಬ ಚೆನ್ನಾಗಿದೆ ಸ್ಟ್ರಕ್ಚರು. ಆ್ಯಂಡ್ ಇದು ವೆಬ್ಸೈಟ್ಗೆ ಏನಾದರೂ ವಿಸಿಟ್ ಮಾಡಿದ್ರೆ ಒಂದ್ಸರಿ ಚೆಕ್ ಮಾಡಿ ಈ ಥರದ್ದು ಇದೆಯಾ ಅಂತ. ಆ್ಯಂಡ್ ಇನ್ನೊಂದೇನು ಅಂದರೆ ಕೋಡ್ ಹೇಳ್ತೀನಿ, ನಾನು ಯಾವ ಶೇಡ್ ಯೂಸ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತೀನಿ. ಒಂದು NUBR02, ಇನ್ನೊಂದು NUPK01. ತುಂಬ ಚೆನ್ನಾಗಿದೆ ಗೈಸ್, ಸಕ್ಕತ್ತಾಗಿದೆ. ವಿಡಿಯೋ ಅಲ್ಲಿ ಡಾರ್ಕಾಗಿ ಕಾಣಿಸ್ತಾ ಇದೆ, ಆ್ಯಕ್ಚುಲಿ ಇಲ್ಲೊಂದು ಸ್ವಲ್ಪ ಲೈಟಾಗೇನೇ ಇದೆ. ನಂಗೆ ಇಷ್ಟೊಂದು ಡಾರ್ಕ್ ಆಗಬೇಡ. ಇಷ್ಟ ಏನಪ್ಪ ನನಗೆ. ಈಗ ಒಂಚೂರು ಬಟ್ಟಿಕ್ಕೋಣ. ಹಾಂ, ಹೆಂಗೋ ಒಂದು ನನ್ನ ಕೂದಲು ಹಾಳಾಗಿ ಹೋಗಿದೆ, ಬಟ್ ನಾನು ಬಿಡಲ್ಲ ಗೈಸ್. ನನ್ನ ಹಳೆಯ ಕೂದಲು ಆದಷ್ಟು ಬೇಗ ಬರುತ್ತೆ. ನಾನು ಗಟ್ಟಿಯಾಗಿ ಮ್ಯಾನಿಫೆಸ್ಟ್ ಮಾಡ್ತೀನಿ, ಮತ್ತು ಮ್ಯಾನಿಫೆಸ್ಟ್ ಮಾಡೋದ್ರ ಜೊತೆಗೆ ಅದಕ್ಕೆ ಎಫರ್ಟ್ಸ್ ಕೂಡ ಅದೇ ಥರ ಹಾಕ್ತೀನಿ. ನಾವು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದರೆ ಎಫರ್ಟ್ಸ್ ಹಾಕೋವಂಥ ಕೆಪಾಸಿಟಿ ಇದ್ದರೆ ಮಾತ್ರ ಮ್ಯಾನಿಫೆಸ್ಟ್ ಮಾಡಬೇಕು. ಸೊ ಹಂಗಾಗಿ ನಾನು ಮ್ಯಾನಿಫೆಸ್ಟ್ ಜೊತೆಗೆ ಎಫರ್ಟ್ಸ್ ಹಾಕಿ ನನ್ನ ಹೇರ್ ಮೇಲೆ ತುಂಬ ಚೆನ್ನಾಗಿ ಇನ್ಮೇಲಿಂದ ಕೇರ್ ಮಾಡಿ, ಇನ್ನು ಮೇಲಿಂದ ನನ್ನ ಹೇರ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ, ಕೇರ್ ಮಾಡ್ತೀನಿ. ಬೇರೆ ಎಲ್ಲಾದ್ರ ಕಡೆ ಗಮನ ಕೊಟ್ಟು ನನ್ನ ಕೂದಲ ಕಡೆ ಗಮನ ಕೊಟ್ಟಿಲ್ಲ. ಏನಂತ ಹೇಳಿದ್ರು ಗೊತ್ತಾ, ನಮ್ಮ ಮನೆಗೆ ಬರೋ ಕೆಲಸದಾಂಟು ಯಾವಾಗಲೂ ಮನೆ ಒರೆಸ್ತವಾಗ ನಿಮ್ಮದು ಆದಷ್ಟು ಬೇಗ ನಿಮಗೆ ಗುಂಡಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಅಯ್ಯೋ, ನಗು ಬಂತು. ಅಂದರೆ ನನ್ನ ಕೂದಲು ಎಷ್ಟು ಚೆನ್ನಾಗಿದೆ ಅಂತ ಹೊಗಳೋ ಜನ ಹೊಗಳ್ತಾರೆ, ಓಕೆನಾ. ಅದರಲ್ಲಿ ಈ ಥರನೂ ಅಂದರೆ ಅವ್ರಿಗೆ ಯಾಕೆ ಮಾತಂದಿದ್ರೆ ಗುಂಡಾಗೋಗುತ್ತೆ ನಿಮಗೆ ಬೇಗ, ಆದಷ್ಟು ಬೇಗ ಗುಂಡಾಗೋಗುತ್ತೆ ಅಂತ ಯಾಕೆ ಅವ್ರು ಆ ಮಾತು ಹೇಳಿದ್ರು ಅಂದರೆ, ಅಷ್ಟು ಕೂದಲು ಉದುರ್ತಿದೆ, ಮನೆ ಒರೆಸ್ದಾಗೆಲ್ಲ ಅಷ್ಟೊಂದು ಸಿಗ್ತಾ ಇದೆ ಅವ್ರಿಗೆ. ಇನ್ನೇನು ಮಾಡ್ತಾರೆ ಹಂಗೆ ಹೇಳ್ದಿರ. ಗಂಟು ಹಾಕಿದ್ರು ಅಷ್ಟು ಚಿಕ್ಕದಾಗಿರುತ್ತೆ, ಎಷ್ಟು ಪುಟ್ಟದಾಗಿರುತ್ತೆ ಅಂದರೆ ಪುಟ್ಟದಾಗಿರುತ್ತೆ ಗಂಟು. ಫಸ್ಟ್ ಎಷ್ಟು ದೊಡ್ಡದಾಗಿತ್ತು, ಆ್ಯಂಡ್ ಇವಾಗ ಅದೇ ಥರ ದೊಡ್ಡದಾಗಿ ಕಾಣಿಸ್ಬೇಕು ನಾವು ಗಂಟು ಹಾಕಿದ್ರೆ ಅಂತ ಅಂದರೆ ನಾನು ನಿಮಗೊಂದು ಟ್ರಿಕ್ ಹೇಳ್ತೀನಿ. ಏನು ಟ್ರಿಕ್ ಗೊತ್ತಾ, ಒಂದು ನಿಮಿಷ ಹಂಗೆ ಹೇಳ್ತೀನಿ ರೀ. ಒಂಚೂರು ಕ್ಲೀನಾಗಿ ಮಾಡಿಕೊಂಡು, ಅಂದರೆ ಇವಾಗ ಗಂಟು ಹಾಕಿದ್ರೆ ತುಂಬ ಸಣ್ಣ ಕಾಣಬಾರ್ದು, ಗಂಟು ಚೆನ್ನಾಗಿ ದೊಡ್ಡದಾಗ ಒಂದು ಸ್ವಲ್ಪ ನಾವೇನೋ ಹೇರ್ ಸ್ಟೈಲ್ ಮಾಡಿದ್ದೀವಿ ಅನಿಸ್ಬೇಕು. ಆ ಥರ ಕಾಣಬೇಕಂದ್ರೆ ಏನು ಮಾಡಬೇಕು ಗೊತ್ತಾ ಗಾಯ್ಸ್, ಈ ಥರ ಗಂಟು ಹಾಕ್ಕೊಂಡು ನೋಡಿ. ಇವಾಗ ನಮ್ಮಂಥವ್ರಿಗೋಸ್ಕರನೇ ಈ ಥರ ಒಂದು ಕ್ಲಿಪ್ ಬಿಟ್ಟಿದ್ದಾರೆ. ಈ ಕ್ಲಿಪ್ಪನ್ನು ಹಿಂಗೆ ತಗೊಂಡು ಹಿಂಗೆ ಹಾಕೊಂಡ್ರೆ ದಟ್ಸ್ ಇಟ್. ನೋಡಿ ಎಷ್ಟು ಚಂದ ಇದೆ. ಡಿಡ್ ಯು ಬಿಲೀವ್ ದಿಸ್? ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಲ್ವಾ? ಸೋ ನೈಸ್ ನೋ? ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಕ್ಲಿಪ್ದು ಲಿಂಕ್ ಬೇಕು ಅಂತಂದರೆ ಪ್ಲೀಸ್ ಕಾಮೆಂಟ್ ಮಾಡಿ ನನಗೆ. ಯೂಟ್ಯೂಬಲ್ಲ ಇಲ್ಲೇ ಆದರೂ ಕಾಮೆಂಟ್ ಮಾಡಿ, ಯೂಟ್ಯೂಬ್ ಕಾಮೆಂಟ್ ಸೆಕ್ಷನಲ್ಲಿ, ಅಥವಾ ಇನ್ಸ್ಟಾಗ್ರಾಮ್ ನನ್ನ ID ಕೃತಿ ಹರೀಶ್ ಅಂತ, ಅಲ್ಲಿ ಕೂಡ ಹೋಗಿ ಚೆಕ್ ಮಾಡಬಹುದು. ಆ್ಯಂಡ್ ಈಗ ಸದ್ಯಕ್ಕೆ ಏನಮ್ಮ ಒಂದು ನಿಮಿಷ ನೋಡಿ ಗೈಸ್, ಬಳೆ ಎಷ್ಟು ಚೆನ್ನಾಗಿದೆ. ವುಡನ್ ಬ್ಯಾಂಗಲ್ ನೋಡಿದ್ದೀರಾ ನೀವೆಲ್ಲಾದರೂ? ವುಡನ್ ಬ್ಯಾಂಗಲ್ ಚೆನ್ನಾಗಿ ಕಾಣಿಸುತ್ತೆ ಅಲ್ಲ. ಒಂದು ನನ್ನ ಡ್ರೆಸ್ ಹೇಗಿದೆ ಗೊತ್ತಾ, ಹೀಗಿದೆ, ಕ್ರಾಪ್ಡ್ ಆ್ಯಂಡ್ ಒಂದು ಕಾಟನ್ ಜೀನ್ಸ್. ಚೆನ್ನಾಗಿ ಕಾಣಿಸ್ತಿದ್ದೀನ? ಸಿಂಪಲ್ ಲುಕ್ ಇದು. ಆ್ಯಂಡ್ ನೋಡಿ ನನ್ನ ಕೂದಲಿನ ಕತೆ ನೋಡಿಸ್ತೀನಿ ನೋಡಿ, ಬನ್ನಿ. ನನ್ನ ಕೂದಲಿನ ಕತೆ ನೋಡಿ, ಎಷ್ಟು ಹೇರ್ ಫಾಲ್ ಆಗಿದೆ ಅಂತ ನೀವೇ ನೋಡಿ.
ನಾನು ಸುಳ್ಳು ಹೇಳೋಂಗಿದ್ರೆ ಇನ್ನು ಯಾಕೆ ಹೇಳಲ್ಲ ಕೆಲಸದ ಆಂಟಿ, ಆದಷ್ಟು ಬೇಗ ಗುಂಡಾಗುತ್ತೆ ಅಂತ ಯಾಕೆ ಹೇಳಲ್ಲ ಹೇಳಿ. ಹಾಂ ಬಂತೇನ ಮಗ? ಇಲ್ಲ ರೀ ಬಂದಿಲ್ಲ. ಇದು ನಮ್ಮ ಮನೆಗೆ ಯೂಟ್ಯೂಬರ್ ಬರ್ತಿದ್ದಾರೆ. ಯಾರು? ಅದೇ ಯಶ್ ಗೌಡ, ಅದೇ ಆ ಮನೆ ವಿಸಿಟ್ ಮಾಡಕ್ ಬಂದಿದ್ರಲ್ಲ ಒಂದ್ಸರಿ, ಆ ಮನೆ ನೋಡಕ್ಕೆ. ಯಾರ ಗೊತ್ತಿಲ್ಲ, ನಾನಿರ್ಲಿಲ್ವಲ್ಲ. ನೀವ್ ಇರ್ಲಿಲ್ಲ, ಬಟ್ ಹೇಳಿದ್ನಲ್ಲ, ವಿಡಿಯೋ ಎಲ್ಲ ಫೋಟೋಸ್ ಎಲ್ಲ ನೋಡ್ಸಿದ್ನಲ್ಲ ಅವರು. ಹೌದೌದು ಅವರೇ. ಹೆಂಗ್ ಮೇಕವ್ರು ಮಾಡ್ಕೋಬೇಕು ಏನು ಅಂತ ಇವಾಗ ಮನೆಗೆ ಹೋಗಿದಾರಲ್ಲ ಅವ್ರು, ಬೇರೆ ಮನೆಗೆ ಐಡಿಯಾಸ್ ಬೇಕಂತೆ, ಅದಕ್ಕೆ ಬರ್ತಾ ಇದ್ದಾರೆ. ನಾವು ಬೆಳಗ್ಗೆ ಕೆಲಸ ಮಾಡೋಕ್ಕೆ ಎನರ್ಜಿ ಬೇಕು ಅಂದರೆ ಏನಾದರೂ ಕಾಫಿ ಕುಡಿಬೇಕು ಅಂತ ಅನಿಸುತ್ತೆ. ತುಂಬ ಜನಕ್ಕೆ ಅನಿಸುತ್ತೆ, ನನಗೂ ಕೂಡ. ನನಗೆ ಈ ಮನೆಗೆ ಬಂದಾದಮೇಲೆ ಕೆಲಸಗಳಲ್ಲಿ ಕಾಫಿ ಕುಡಿದು ಅಭ್ಯಾಸ ಆಗಿಬಿಟ್ಟಿದೆ. ಆ್ಯಂಡ್ ಸೀರಿಯಸ್ಲಿ ಅದು ಒಳ್ಳೆಯದಲ್ಲ, ಅದು ನನಗೆ ಗೊತ್ತು. ನಾನು ಕಾಫಿ ಆಲ್ಮೋಸ್ಟ್ ಕಮ್ಮಿನೇ ಕುಡಿಯೋದು, ಬಟ್ ಈ ನಡುವೆ ಜಾಸ್ತಿ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೆ. ಬಟ್ ಅದ್ಲೀಟಾಗಿ ಐ ವುಡ್ ಸ್ಟಾಪ್. ಸೊ ಹಾಗಾಗಿ ನಾನು ಇನ್ಮೇಲೆ ಕಾಫಿ ಖಂಡಿತವಾಗ್ಲೂ ಕುಡಿಬಾರ್ದು ಅಂತ ಫಿಕ್ಸ್ ಆಗಿದ್ದೀನಿ. ಹಂಗಾಗಿ ಹಂಗಂತ 100% ಅಲ್ಲ, 1% ಕುಡಿತೀನಿ ಅಪರೂಪಕ್ಕೆ. 99% ಸ್ಟಾಪ್ ಮಾಡಬೇಕು. ಬಟ್ ಅದ್ರ ಜೊತೆಗೆ ಆಲ್ಟರ್ನೇಟಾಗಿ ಏನಾದರೂ ಕುಡಿಬೇಕು ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನಾನು ತುಂಬ ಹೆಲ್ದಿಯಾಗಿರೋ ಅಂಥದ್ದು, ಬೆಳಗ್ಗೆ ಎದ್ದ ತಕ್ಷಣ ಸ್ಟ್ರಾಂಗಾಗಿ ಹೆಲ್ದಿಯಾಗೆ ಕುಡಿಯೋ ಅಂಥದ್ದನ್ನು ಹೆಲ್ತಿ ಮಿಲ್ಲೆಟ್ ಮಿಕ್ಸ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಆರೋಗ್ಯ ಋತಂ ಚೂರ್ಣಂ ಅಂತ ಎಕ್ಸ್ಟ್ರಾ ಅಡಿಷ್ನಲ್ ಆಗಿ ನಮ್ಮ ಹೆಲ್ತನ್ನು ಕಾಪಾಡ್ಕೊಳ್ಳೋದಕ್ಕೆ ಒಂದು ಆಪ್ಷನ್ ಬಂದಿದೆ. ಆ್ಯಂಡ್ ಇದು ಮಿಲೆಟ್ ಚೂರ್ಣಂ. ಈ ಗಂಜಿ ಕುಡಿಯೋದ್ರಿಂದ ಬಾಡಿ ಪೇನ್, ಗ್ಯಾಸ್ಟ್ರಿಕ್ ಸಮಸ್ಯೆ ಹಾಗೂ ಸುಸ್ತು, ನಿಮಗೆ ಬಾಡಿ ವೀಕ್ ಅನ್ನಿಸ್ತಿದೆ ಅಂತ ಅಂದರೆ ದಿನಕ್ಕೆ 1 ಅಥವಾ 2 ಬಾರಿ ಈ ಗಂಜಿ ಕುಡಿಯೋದ್ರಿಂದ ದಿನಕ್ಕೆ ಸುಸ್ತು ಅನ್ನೋದು ಕಮ್ಮಿ ಆಗ್ತಾ ಬರುತ್ತೆ. ಅಂಡ್ ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ಇದರಲ್ಲಿ ನವಣೆ, ಸಜ್ಜೆ, ಹಾರ್ಕಾರಿದ್ಯ 9 ತರಹದ ಸಿರಿಧಾನ್ಯಗಳನ್ನು ಮತ್ತು ಎಲ್ಲಾ ತರಹದ ಡ್ರೈ ಫ್ರೂಟ್ಸ್ ಬಳಸಿರ್ತಾರೆ. ಅಂಡ್ ಬಾದಾಮಿ, ಗೋಡಂಬಿ, ಪಿಸ್ತಾ ಹಾಗೂ ಮೊಳಕೆ ಕಟ್ಟಿದ ಕಾಳುಗಳನ್ನ ಮೇನ್ ಆಗಿ ಇದರಲ್ಲಿ ಅಶ್ವಗಂಧ ಹಾಗೂ ಶತಾವರಿ 18 ತರಹದ ಆಯುರ್ವೇದಿಕ್ ಹರ್ಬ್ಸ್ ಇದರಲ್ಲಿ ಇದೆ. ಸೊ ಹಂಗಾಗಿ ಮಿಲೆಟ್ ಚೂರ್ಣಂ ದಿನಕ್ಕೆ 1 ಬಾರಿ ಅಥವಾ 2 ಬಾರಿ ಕುಡಿಯೋದ್ರಿಂದ ನಿಮಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಆ್ಯಂಡ್ ನಿಮಗೂ ಈ ಪ್ರಾಡಕ್ಟ್ ಬೇಕು ಅಂತ ಅನಿಸಿದ್ರೆ ಇಲ್ಲಿ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡ್ಬೋದು, ಅಥವಾ ವಾಟ್ಸಪ್ ಮುಖಾಂತರ ಕೂಡ ನೀವು ಆರ್ಡರ್ ಮಾಡ್ಬೋದು, ಅಥವಾ ಅಮೆಝಾನಲ್ಲಿ ಕೂಡ ಬೈ ಮಾಡ್ಬೋದು. ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಆ್ಯಂಡ್ ಹೆಂಗ್ ಮಾಡೋದು ಏನು ಎಲ್ಲದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಬೆನಿಫಿಟ್ಸ್ ಇದು ನಮಗೋಸ್ಕರ ಹೆಲ್ತಿ ಮಿಲೆಟ್ ಮಿಕ್ಸ್ ವಿತ್ ಆರೋಗ್ಯ ಋತ ಚೂರ್ಣಂ. ಎಲ್ಲ ಥರದ ಸಿರಿಧಾನ್ಯಗಳು ಮಾಡಿದ್ರೆ ಎಷ್ಟು ಟೇಸ್ಟಿ ಆಗಿರುತ್ತೆ ಅಂತ ಕೂಡ ನಾನು ನಿಮ್ಮ ಜೊತೆ ನೋಡಿಸ್ತೀನಿ. ಮತ್ತು ಇಷ್ಟ ಆದರೆ ಟ್ರೈ ಮಾಡಬೇಕು ಅನ್ಸಿದ್ರೆ ನೀವು ಒಂದ್ಸರಿ ಬೈ ಮಾಡ್ಬೋದು, ಓಕೆನಾ? ಆ್ಯಂಡ್ ಅದ್ರ ಜೊತೆಗೆ ನಾನು ಮಕ್ಕಳಿಗೆ ಅಂತ ತರಿಸಿದ್ದೀನಿ. ಆ್ಯಂಡ್ ಇದನ್ನು ಕೂಡ ಮಕ್ಳಿಗೆ ಕೊಡ್ಬೋದು, ಬಟ್ ನನ್ನ ಮಕ್ಕಳು ತುಂಬ ಪುಟಾಣಿ ಮಕ್ಕಳಾಗಿರೋದ್ರಿಂದ ನನಗೆ ಯಾಕೋ ಚಾನ್ಸ್ ತೊಗೊಳೋದು ಬೇಡ. ಅದು ಎಲ್ಲ ಸ್ಟ್ರಾಂಗ್ ಆಗಿರುತ್ತೆ. ಮಲ್ಟಿಗ್ರೀನ್ ಇದು ಮಿಲೆಟ್ ಮಿಕ್ಸ್ ಅಂದಮೇಲೆ ಋತಂ ಚೂರ್ಣಂ ಕೂಡ ಮಾಡಿದ್ದಾರೆ. ಸೊ ಎಲ್ಲ ಥರದ್ದು ಸ್ಟ್ರಾಂಗ್ ಐಟಮ್ಸನ್ನೆಲ್ಲ ಮಾಡಿದ್ದಾರೆ. ಸೊ ಮಕ್ಕಳಿಗೆ ಬೇಗ ರಿಯಾಕ್ಟ್ ಆಗಬಹುದು, ಬೇಡ ಅಷ್ಟು ಸ್ಟ್ರಾಂಗಾಗಿ ಕೊಡೋದು ಅಂದ್ಬಿಟ್ಟು ಮಕ್ಕಳಿಗೋಸ್ಕರ ಅಂತಲೇ ಸಪ್ರೇಟಾಗಿ ಮಲ್ಟಿಗ್ರೀನ್ ಇರೋವಂಥ ಹೆಲ್ತಿ ಮಿಕ್ಸ್, ಆಲ್ ನ್ಯಾಚುರಲ್ ಮಲ್ಟಿಗ್ರೀನ್ ಮಿಕ್ಸನ್ನ ತರಿಸಿದ್ದೀನಿ. ಬನಾನಾ ಫ್ಲೇವರ್ ಇರೋವಂಥದ್ದು. ಆ್ಯಂಡ್ ಇದು ಎಲ್ಲ ಥರ ಕಾಳುಗಳು, ಡ್ರೈ ಫ್ರೂಟ್ಸ್ ಎಲ್ಲದನ್ನು ಬಳಸಿರೋದು. ಆ್ಯಂಡ್ ನೋ ಶುಗರ್ ಆ್ಯಡೆಡ್, ನೋ ಅಡಿಷ್ನಲ್, ನೋ ಆ್ಯಡೆಡ್ ಕಲರ್ ಆ್ಯಂಡ್ ಫ್ಲೇವರ್ಸ್. ಯಾವುದೇ ಥರ ಆರ್ಟಿಫಿಷಿಯಲ್ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿರಲ್ಲ. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ. ಆ್ಯಂಡ್ ಈಗ ನನಗೆ ಹಾಗೂ ನನ್ನ ಮಕ್ಕಳಿಗೆ ಯಾವ ಥರ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಲೆಟ್ಸ್ ಸ್ಟಾರ್ಟ್. ಆ್ಯಂಡ್ ನೋಡಿ, ಎಲ್ಲ ದಿನಸಿ ಎಲ್ಲ ತರಿಸಿ ಇಟ್ಟಿದ್ದೀನಿ. ನೆನ್ನೆನೂ ಆರ್ಡರ್ ಮಾಡಿದ್ದೆ, ಬಟ್ ಇನ್ನೂ ಏನೂ ಫಿಲ್ ಮಾಡಿಲ್ಲ. ಬಿಕಾಸ್ ಎಲ್ಲ ಬಾಕ್ಸಸ್ ಎಲ್ಲ ಕ್ಲೀನ್ ಮಾಡಬೇಕು, ಓಕೆನಾ? ನಾನು ಈ ಮನೆಗೆ ಬಂದಾದಮೇಲೆ ಬಾಕ್ಸಸ್ ಎಲ್ಲ ಕ್ಲೀನ್ ಮಾಡಿಲ್ಲ. ಎಲ್ಲ ಕಂಟೈನರ್ಸ್ನ ಕ್ಲೀನಾಗಿ ವಾಶ್ ಮಾಡಿ ಕ್ಲೀನಾಗಿ ಫಿಲ್ ಮಾಡಬೇಕು. ಹಾಗಾಗಿ ಎಲ್ಲ ಹಂಗೆ ಡಂಪ್ ಮಾಡಿ ಇಟ್ಕೊಂಡಿದ್ದೀನಿ ಸದ್ಯಕ್ಕೆ ಎಲ್ಲನೂ. ಆ್ಯಂಡ್ ಒಂದೇ ಸರಿ ಆರ್ಡರ್ ಮಾಡ್ಕೊಂಡಿದ್ದೆ, ಎಲ್ಲ ಖಾಲಿಯಾಗಿತ್ತು. ಆ ಮನೇಲಿದ್ದಾಗ ನಾನು ಎಲ್ಲ ಕ್ಲೀನಾಗಿ ವಾಶ್ ಮಾಡಿ ಫಿಲ್ ಮಾಡಿ ರೆಡಿ ಮಾಡ್ಕೊಂಡು ತಂದುಬಿಟ್ಟಿದ್ದೆ. ಸೊ ಇಲ್ಲಿವರೆಗೂ ಆಯಿತು, 2 months ಆಯಿತು ಆಲ್ಮೋಸ್ಟು. ಹಂಗಾಗಿ ಇವಾಗ ಹೊಸದಾಗೆಲ್ಲ ಆರ್ಡರ್ ಮಾಡ್ಕೊಂಡಿದ್ದೆ. ಡಿಮಾರ್ಟ್ಗೆ ಹೋಗೋದೇ ಬಿಟ್ಬಿಟ್ಟಿದ್ದೀವಿ. ಆಲ್ಮೋಸ್ಟ್ ನಾವು 1 ವರ್ಷ ಮೇಲೆ ಆಯಿತು ಡಿಮಾರ್ಟ್ಗೆ ಹೋಗಲ್ಲ. ಬಿಕಾಸ್ ನನಗೇನೆ ಅಮೆಝಾನ್ ಫ್ರೆಶ್ ಕಾರ್ಟಲ್ಲಿ ಕ್ಯಾಶ್ ಬ್ಯಾಕ್ ಬರುತ್ತೆ. ನಾನೀಗ 8,000 ತೊಗೊಂಡ್ರೆ ನನಗೆ 4,000 ಕ್ಯಾಶ್ ಬ್ಯಾಕ್ ಬರುತ್ತೆ. ಇದು 8,000 ಚೇಂಜ್ ಆಯಿತು ಎಲ್ಲ ದಿನಸಿ. ನನಗೆ 4,800 ರೂಪೀಸ್ ಕ್ಯಾಶ್ ಬ್ಯಾಕ್ ಬಂತು.
ಸೊ ಇನ್ಯಾಕೆ ಡಿಮಾರ್ಟ್ಗೆ ಹೋಗಲಿ, ನನ್ನ ಕೆಲಸ ಮಾಡಿ ನಾನು ಸಂಪಾದನೆ ಈಸಿಯಾಗಿ ಮಾಡ್ಕೋಬೋದು ಅಂದ್ಬಿಟ್ಟು ನಾನು ಅಮೆಝಾನ್ ಫ್ರೆಶ್ ಕಾರ್ಟಿಂದ ಆರ್ಡರ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಈಗ ಬನ್ನಿ ಕ್ವಿಕ್ಕಾಗೆ ಮಲ್ಟಿಗ್ರೀನ್ ಹೇಗೆ ಮಾಡೋದು, ಮಲ್ಟಿಗ್ರೀನ್ ಮಿಕ್ಸ್ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಲೆಟ್ಸ್ ಗೆಟ್ ಸ್ಟಾರ್ಟ್. ಆ್ಯಂಡ್ ಇದು ಕಂಟೈನರ್ಗೆ ಹಾಕ್ಕೋಬೇಕು, ಸದ್ಯಕ್ಕೆ ಇಟ್ಕೊಳ್ತೀನಿ. ಆ್ಯಂಡ್ ಬೆಳಗ್ಗೆ ಎದ್ದಿದ ತಕ್ಷಣ ನನಗೆ ನೀರು ಕುಡಿಯೋದು ತುಂಬ ಅಭ್ಯಾಸ. ಫಸ್ಟಿಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ, ನೀರನ್ನು ಇಟ್ಕೊಳ್ತೀನಿ. ಮೊದಲು ನೀನು ಹಿಂಗೆ ಅಡ್ಡ ಇಟ್ಕೊಂಡ್ಬಿಟ್ರೆ ಹೆಂಗೆ, ನೀರು ಹಾಲು ಏನಾದರೂ ಬಳಸ್ಕೋಬೋದು, ಬಟ್ ನಾನು ನೀರು ಒಂದು ಸ್ವಲ್ಪ ಹಾಲನ್ನು ಬಳಸ್ತೀನಿ. ಒಂದು ಸ್ವಲ್ಪ ಹಾಲನ್ನು ಹಾಕ್ಕೊಳ್ತೀನಿ. ಹಾಲು ಹಾಕಿದ್ರೇ ಇದು ಚೆನ್ನಾಗಿರೋ ಅಂಥದ್ದು. ಮಗುಗೊಂಚೂರು ಇಕ್ಕಣ. ಆ್ಯಂಡ್ ಹಾಕ್ಕೊಂಡು ಈಗ ಇದು ಮಿಲೆಟ್ ಮಿಕ್ಸ್ ಏನಿದೆ 1 ಸ್ಪೂನಷ್ಟು ಹಾಕ್ಕೊಳ್ತೀನಿ. 2 ಸ್ಪೂನ್, 2 ಸ್ಪೂನೇ ಹಾಕ್ಕೊಳ್ಳೋದು. 2 ಕ್ಲೀನಾಗಿ ಗಂಟಿಲ್ದಂಗೆ ಕಲಿಸ್ಕೋಬೇಕಾಗತ್ತೆ. ಆ್ಯಂಡ್ ಇದಕ್ಕೆ ನೀವು ಗಂಟಿಲ್ದಂಗೆ ಕಲಿಸ್ಕೊಂಡು ನೀವು ಉಪ್ಪು ಬೇಕಾದರೂ ಬಳಸ್ಬೋದು ಅಥವಾ ಬೆಲ್ಲ ಬೇಕಾದರೂ ಬಳಸ್ಬೋದು. ಉಪ್ಪು ಬಳಸೋಂಗಿದ್ರೆ ನೀವು ಮಿಲ್ಕ್ ಹಾಕಬಾರ್ದು, ಹಾಲು ಹಾಕ್ಕೋಬೇಡಿ, ಬರೀ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಒಂಚೂರು ತುಪ್ಪ ಹಾಕ್ಕೊಳ್ಳಿ. ನೀವು ಇಲ್ಲ ನಾವು ಉಪ್ಪನ್ನು ಬಳಸಲ್ಲ ಅನ್ನೋಂಗಿದ್ರೆ ಹಾಲನ್ನು ಹಾಕ್ಕೊಂಡು ಚೆನ್ನಾಗೆ ಗಂಟಿಲ್ದಂಗೆ, ಹಾಲು ನೀರು ಕಂಪ್ಲೀಟಾಗಿ ಹಾಲು ಹಾಕ್ಕೋಬೇಡಿ, ಸ್ವಲ್ಪ ನೀರು ಕೂಡ ಹಾಕ್ಕೊಳ್ಳಿ. ನೋಡಿ ಈ ಥರ ಗಂಟಿಲ್ದಂಗೆ ಕಲಿಸ್ಕೋಬೇಕಾಗತ್ತೆ. ಓಕೆನಾ? ಹಾಕ್ಕೊಡ್ತೀನಿ ರಮ್ಮ. ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ಬಳಸ್ತಾ ಇದ್ದೀನಿ. ನಾ ಬಾಕ್ಸ್ಗಳಿಗೆ ಹಾಕ್ಕೊಂಡಿಲ್ಲ ನೋಡಿ, ಈ ಬೆಲ್ಲನ ಬೆಳೆಸ್ತಾ ಇದ್ದೀನಿ. ಜಾಂಗಿ ತುಂಬ ಚೆನ್ನಾಗಿರುತ್ತೆ. ಇರಮ್ಮ ಇನ್ನೂ ಆಗ್ತಾ ಇದೆ. ನಿಮಗೆ ರುಚಿಗೆ ಎಷ್ಟು ನೀವು ಕಮ್ಮಿ ಬೆಲ್ಲ ಕುಡಿತೀರಾ, ಕಮ್ಮಿ ಸ್ವೀಟ್ ಜಾಸ್ತಿ ಬೇಡ ಅಂದರೆ ಕಮ್ಮಿ. ಈ ಆರ್ಗ್ಯಾನಿಕ್ ಬೆಲ್ಲ ಎಲ್ಲ ಜಾಸ್ತಿ ಸ್ವೀಟ್ ಇರಲ್ಲ, ಸೊ ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಇರಮ್ಮ ಇದೇನಿದೆ ಇದು ಜಾಸ್ತಿ ಹಾಕ್ಕೋಬಾರ್ದು, ಚಿಕ್ಕದಾಗಿ ಚೂರು ಹಾಕ್ಕೋಬೇಕಾಗುತ್ತೆ. ಬಿಕಾಸ್ ತುಂಬ ಸ್ಟ್ರಾಂಗ್ ಇರುತ್ತೆ, ಚಕ್ಕೆ ಲವಂಗ ಎಲ್ಲ ಗೊತ್ತಿರುತ್ತೆ ಅಲ್ವಾ. ಸುಮ್ಮನೆ ಒಂದು ಪಿಂಚಷ್ಟು ಇಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಈಗ ಹೆಂಗೆ ಮಾಡೋದು ಅಂತ ನೋಡಿಸ್ಬಿಡ್ತೀನಿ. ಸೇಮ್ ಅದೇ ಥರನೇ ಇದು. ನೀರಲ್ಲಿ ಗಂಟಿ ಮುದ್ದು ಸೈಲೆಂಟಾಗಿ ಹೋಗಿ ಮುದ್ದು. ಆ್ಯಂಡ್ ಮಕ್ಕಳದ್ದು ಇನ್ನೂ ಒಂಥರ ಚೆನ್ನಾಗಿರುತ್ತೆ, ಗಮ್ ಅಂತ ಇರುತ್ತೆ. ಆ್ಯಕ್ಚುಲಿ ನಾನು ಇದನ್ನು ಯಾಕೆ ನನಗೆ ಇವಾಗ ನಿಮ್ಗೆ ಇಷ್ಟು ಬಿಡಿಸಿ ಹೇಳ್ತಾ ಇದ್ದೀನಿ ಅಂದರೆ ನಾನು ಲಾಸ್ಟ್ ಇಯರ್ ಕೂಡ ತರಿಸ್ಕೊಂಡಿದ್ದೀನಿ, ಬಟ್ ಬೇರೆ ಬ್ರ್ಯಾಂಡ್ ಬೇರೆ ತರಿಸ್ಕೊಂಡಿದ್ದೀನಿ. ಟಾರ್ಚರ್ ಕೊಡ್ತಾರೆ. ಈ ನಡುವೆ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ನಾನು ಬೆಳಗ್ಗೆ ಆ್ಯಕ್ಚುಲಿ ಮನೆ ಕೆಲಸ ಅಂತಲೇ ಫಿಕ್ಸ್ ಆಗಿಬಿಟ್ಟಿರ್ತೀನಿ. ನನ್ನ ಕೆಲಸ ಮಾಡೋದೇ ಇಲ್ಲ. ಮಧ್ಯಾಹ್ನದ ಮೇಲೆ ನಾನು 3 o'clock ಮೇಲೇ ಒಂದು 2 hours ಲಾಗಿನ್ ಆಗ್ತೀನಿ ಅಷ್ಟೇ. ಮತ್ತು ನೈಟೇ ನಾನು ಜಾಸ್ತಿ ನಡುವೆ ಕೆಲಸ ಮಾಡ್ತಾ ಇರೋದು. ಯಾಕೆ ಅಂದರೆ ಅಜ್ಜಿ ಇಲ್ಲ, ಬೆಳಗ್ಗೆ ಮನೆದೊಂದು ಚಿಕ್ಕ ಪುಟ್ಟ ಕೆಲಸ ಇರುತ್ತೆ. ಆಂಟಿ ಬಂದು ಮನೆ ಒರೆಸ್ಕೊಂಡು ಪಾತ್ರೆ ಹಚ್ಕೊಂಡು ಹೋದ್ರು, ಬೇರೆ ಕೆಲಸ ಇದ್ದೇ ಇರುತ್ತೆ. ಮ್ಯಾಟ್ಗಳೆಲ್ಲ ಕ್ಲೀನಾಗಿ ಹಾಕು, ವಾಶ್ರೂಮ್ಸು ಮ್ಯಾಟ್ಗಳೆಲ್ಲ ಎತ್ತು ಕ್ಲೀನಾಗಿ ಹಾಕು, ಬೆಡ್ಶೀಟ್ ಕವರೆಲ್ಲ ಕ್ಲೀನಾಗಿ ಹಾಕು, ಬಟ್ಟೆ ವಾಶ್ಗೆ ಹಾಕು, ಬಟ್ಟೆ ಒಣಗಾಕು, ಮತ್ತು ಅದನ್ನ ಎತ್ತು ಬಂದು ಮಡ್ಚಿಟ್ಟು ಏನೋ ಒಂದೊಂದು ಕೆಲಸ ಇರುತ್ತೆ. ವಾಶ್ರೂಮ್ಸ್ ಕ್ಲೀನ್ ಮಾಡೋದು ಕೆಲಸ ಇರ್ದಿರಾನೇ ಇರಲ್ಲ. ಬೆಳಗ್ಗೆ ಎಷ್ಟೊತ್ತು ಅದನ್ನು ಚಾರನ್ನು ಕರ್ಕೊಂಬರೋವರೆಗೂ ಫ್ರೀ ಆಗೋಲ್ಲ. ಚಾರನ್ನು ಕರ್ಕೊಂಡು ಬಂದು ಮತ್ತೆ ಒಂಚೂರು ಅನ್ನ ಮಾಡಿಸಿ ತಿನ್ನಿಸಿ ಮಲಗಿಸೋವರೆಗೂ ನಾನು ಫ್ರೀ ಆಗೋಲ್ಲ. ಸೀರಿಯಸ್ಲಿ ನನಗೆ ಟೈಮೇ ಇರಲ್ಲ. ನೋಡಿ ಈ ಥರ ಚೆನ್ನಾಗಿ ಕುದಿ ಬರ್ತಾಯಿದೆ. ನಾನು ನೋಡಿಸ್ಬೇಕಿತ್ತು. ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದರೆ ಇದು ರೆಡಿ ಆಗಿದೆ ಅಂತ ಅರ್ಥ. ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ. ಬೆಳಗ್ಗೆ ಮಾಡಿಕೊಟ್ರೆ ಯು ವಿಲ್ ಎಂಜಾಯ್. ನಂದು ರೆಡಿ ಆಯಿತು. ಈಗ ಮಗೋದು ಮಾಡೋಣ. ಆ್ಯಂಡ್ ಇದು ಅಷ್ಟೇ. ಆ್ಯಂಡ್ ಇದು ಒಂಥರ ಚೆನ್ನಾಗಿರುತ್ತೆ. ಇಟ್ಕೊಂಡೋಗಿ ಅಂತ ಹೇಳ್ತೀನಿ. ಹೇಳ ಇಟ್ಕೊಂಡೋಗ್ಲಿನಾ? ಆ್ಯಂಡ್ ಬೆಳಗ್ಗೆ ಈ ಥರ ಒಂದು ಸ್ಟ್ರಾಂಗಾಗಿ ಕುಡಿದ್ರೆ ಸಕ್ಕತ್ತಾಗಿರುತ್ತೆ ಗೊತ್ತಾ. ಆ್ಯಂಡ್ ಆಲ್ಮೋಸ್ಟ್ ರೆಡಿ ಆಯಿತು. ಆ್ಯಂಡ್ ಈಗ ಅವ್ರಿಗೊಂದು ಗ್ಲಾಸ್ ಕೊಟ್ಟು ಈ ಪಪ್ಪ ಕೊಟ್ಬರೋಣ. ಪಪ್ಪ ಇಲ್ಲಿ ಚೆನ್ನಾಗಿದೆ. ಆ್ಯಂಡ್ ಬೆಲ್ಲ ಹಾಕ್ದಂಗೆ ಇಲ್ಲ ಸೀರಿಯಸ್ಲಿ. ಯಾಕೆ ಅಂತಂದರೆ ಅದು ಆರ್ಗ್ಯಾನಿಕ್ ಬೆಲ್ಲ ಆಗಿರೋದ್ರಿಂದ ಸ್ವೀಟ್ ಜಾಸ್ತಿ ಇರಲ್ಲ. ಬಟ್ ಇನ್ನೊಂದು ಚೂರು ಸ್ವೀಟ್ ಇದೆ, ತುಂಬ ಚೆನ್ನಾಗಿರುತ್ತೆ. ಬಿಸಿ ಆ್ಯಂಡ್ ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ ಬ್ರ್ಯಾಂಡ್ದು. ಓಕೆನಾ? ನಿಮಗಿಲ್ಲ ಇನ್ನು ಬೇರೆ ಯಾವುದಾದ್ರೂ ಬ್ರ್ಯಾಂಡದ್ದು ಗೊತ್ತಿದ್ರು ಬೇರೆ ಥರ ಮಿಲೆಟ್ ಮಿಕ್ಸ್ ಸಾಕಷ್ಟು ಥರ ಸಿಗುತ್ತೆ. ಬಟ್ ಓ ಮೈ ಗಾಡ್, ಬಟ್ಟೆ ಮಡ್ಚೋದೇ ಎಷ್ಟಿದೆ.
ಬಟ್ಟೆ ಮಡ್ಚ್ಕೋಬೇಕು, ಇವಾಗಿರೋದನ್ನು ಒಣಗಾಕಬೇಕು. ಆಯ್ತಮ್ಮ. ಗೈಸ್, ಇವತ್ತು ನಾನು ರಂಗೋಲಿ ಯಾವುದ್ರಲ್ಲಿ ಹಾಕಿದ್ದೀನಿ ಗೊತ್ತಾ? ಆ ಕಡೆ ಹೋಗಿ ಮುದ್ದು ಒಂಚೂರು. ಆ್ಯಂಡ್ ಸುದ್ದುಂಟೆ ಅಂತ ಬರುತ್ತೆ ಅಲ್ವಾ, ಅದರಲ್ಲಿ ಟ್ರೈ ಮಾಡಿದ್ದೀನಿ. ಆ್ಯಂಡ್ ನಮ್ಮ ಮಮ್ಮಿ ಕೊಟ್ಟಿದ್ದರು ನೋಡಿ, ಈ ಥರ ಉಂಡೆ ಕೊಟ್ಟಿದ್ರು ನಮ್ಮ ಮಮ್ಮಿ. ಈ ಥರ ಹಾಕು, ಮಕ್ಕಳು ಒರೆಸೋದಿಲ್ಲ, ಆರೋದ್ರೆ ಒರ್ಸೋಕ್ಕಾಗಲ್ಲ ಅಂತ, ಹಾಳಾಗಲ್ಲ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇವತ್ತು ಟ್ರೈ ಮಾಡಿದ್ದೆ. ಆ್ಯಂಡ್ ನೋಡಿ ಹಿಂಗೆ ಬಂದಿದೆ, ಚೆನ್ನಾಗಿದೆ ಅಲ್ವಾ? ಸೈಡ್ ಬಂಬುದು ಚೆನ್ನಾಗಿದೆಲ್ಲ, ಒಂಥರ ಎಷ್ಟು ಚಂದ ಕಾಣಿಸ್ತಾ ಇದೆ ನೋಡಿ. ಇನ್ನೂ ಐ ಥಿಂಕ್ ನಾನು ಇನ್ನೂ ತೆಳ್ಳಗೆ ಕಲಿಸ್ಕೋಬೇಕಿತ್ತು ಅನಿಸುತ್ತೆ. ತೆಳ್ಳಗೆ ಕಲಿಸ್ಕೊಂಡಿದ್ದಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು ಅಂತ ಅನಿಸುತ್ತೆ. ಒಂದು ಸ್ವಲ್ಪ ನಾನು ನೀರನ್ನು ಗಟ್ಟಿಯಾಗಿ ಅದು ಉಂಡೆ ಬರುತ್ತಲ್ವಾ, ಅದನ್ನು ಇನ್ನೊಂಚೂರು ತೆಳ್ಳಗೆ ನೀರು ಜಾಸ್ತಿ ಹಾಕ್ಕೊಂಡು ಕಲಿಸ್ಕೊಂಡಿದ್ದರೆ ಇನ್ನೂ ಸಣ್ಣಕ್ಕೆ ಹಾಕ್ಬೋದಾಗಿತ್ತು. ಆ್ಯಂಡ್ ಎಷ್ಟು ಚೆನ್ನಾಗಿದೆಲ್ಲ, ನೈಸ್. ನೋ ನಡೀರಿ, ಈಗ ಹೋಗಿ ಮಗುನ ಕರ್ಕೊಂಡು ಬರೋಣ ಸ್ಕೂಲಿಂದ. ಲೆಟ್ಸ್ ಗೋ ಗೈಸ್. ಮಧು ಹಂಗೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಮಗಳನ್ನ ಕರ್ಕೊಂಡು ಬರೋಕ್ಕೆ. ಏನು ಮಾಡಿಸಿದ್ರು ಸ್ಕೂಲಲ್ಲಿ? ಡ್ಯಾನ್ಸ್ ಮಾಡಿಸಿದ್ರಾ? ಸ್ಪೋರ್ಟ್ಸ್ ತಾನೇ ಇವಾಗ? ಡ್ಯಾನ್ಸ್ ಮಾಡ್ದ ಅಂತ. ಗಾಡಿ ಬರ್ತಾ ಇದೆ, ಈ ಕಡೆ ಬಾ ಮುಚ್ಚಾರು. ವೀಟ್ ನಾಗಲೇ ಹೇಳ್ದೆ ಯೂಟ್ಯೂಬರ್ ಯಾರು ಅಂತ. ಆ್ಯಂಡ್ ಲುಕ್ ಅಟ್ ದಿಸ್. ಸರ್, ನಿಮ್ಮ ಹೆಸರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ಗೊತ್ತಿರುತ್ತೆ ಆಲ್ಮೋಸ್ಟ್, ಗೊತ್ತಿಲ್ಲದೆ ಇರೋರಿಗೆ. ಗೈಸ್, ನನ್ನ ನೋಡಿರ್ತೀರ ನೀವು. ಸೊ ನನ್ನ ಹೆಸರು ಯಶ್ಗೌಡ ಅಂತ. ಇವತ್ತು ಮೇಡಮ್ ಅವ್ರ ಮನೆಗೆ ಬಂದಿದ್ದೀನಿ. ಅವ್ರ ಮನೇನ ನೋಡಬೇಕಾಗಿತ್ತು. ತುಂಬ ಅದ್ಭುತವಾಗಿ ಡೆಕೋರೇಷನ್ ಮಾಡಿ ಸೂಪರಾಗಿ ಇಟ್ಕೊಂಡಿರ್ತಾರೆ. ಸೊ ನಾನು ಹತ್ರ ಟ್ರೈ ಮಾಡೋಣ ಅಂತ, ಅವ್ರ ಹತ್ರ ಟಿಪ್ಸ್ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ಹಳೆ ಮನೆ ಚೆನ್ನಾಗಿಲ್ಲ ಅಂದರೂ ಚೆನ್ನಾಗಿ ಮಾಡಿದ್ರಿ ನೀವು. ಈ ಮನೆ ಚೆನ್ನಾಗಿದೆ, ಇನ್ನೂ ಚೆನ್ನಾಗಿ ಮಾಡಿದ್ದೀರಾ. ಸೀರಿಯಸ್ಲಿ ಚೆನ್ನಾಗಿದೆ. ಕಾಫಿ ಚೆನ್ನಾಗಿದೆ, ಲೈಟಾಗಿ ಮಾಡಿಕೊಟ್ಟಿದ್ದಾರೆ. ಅಂದರೆ ಲೈಟ್ ಶುಗರ್ ಕಮ್ಮಿ ಹಾಕ್ಬಿಟ್ಟು ಲೈಟಾಗಿ ಮಾಡ್ಕೊಟ್ಟಿದ್ದಾರೆ. ಬೆಲ್ಲ ಹಾಕಿದ್ದೀರಾ? ಚೆನ್ನಾಗಿದೆ, ಗುಡ್. ಗೈಸ್, ಏನಿಲ್ಲ, ಮಾಡಬೇಕನ್ನೋ ಹಠ ಇದೆ. ಯೂಟ್ಯೂಬ್ ವೀಡಿಯೋಸು ನೀವು ನೋಡಿ ಸಪೋರ್ಟ್ ಮಾಡಿ. ಹಾಗೆ ಏನನ್ಸುತ್ತೋ ಅದನ್ನು ಕಮೆಂಟ್ ಮಾಡಿ, ಅದನ್ನು ತಿದ್ಕೊತಾರೆ. ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೂ ಖುಷಿ ಆಗುತ್ತೆ. ನೀವು ಬೆಳೀರಿ, ನಿಮ್ಮಲ್ಲಿ ಹಠ ಇದೆ, ಹಠನ ಯಾವತ್ತೂ ಕಮ್ಮಿ ಮಾಡ್ಕೊಂಬೇಡಿ. ಬೆಳೆಯೋ ಕಡೆ ಇರಲಿ ಹಠ. ಖಂಡಿತ. ಪಾಪನ ತೋರಿಸಿ. ಇವಾಗ ನಮ್ಮ ಮಕ್ಕಳು ಇವಾಗ ತಾನೇ ಬಂದರು ಸ್ಕೂಲಿಂದ. ಇವಾಗ ತಾನೇ ಬಂದು ನಮ್ಮ ಬೋಡಿ ಇವಾಗ ಹೋಗಿ ಕ್ಲೀನಾಗಿ ಡ್ರೆಸ್ ಚೇಂಜ್ ಮಾಡಿ ಬರ್ತಾನೆ. ಎಲ್ಲಿ ಹೋಗ್ತಿದ್ಯಾ? ಬ್ಯಾಗ್ ಇಟ್ಟು ಡ್ರೆಸ್ ಚೇಂಜ್ ಮಾಡಿ ಎಲ್ಲ ಹ್ಯಾಂಡ್ ವಾಶ್ ಮಾಡ್ಕೋ. ಥ್ಯಾಂಕ್ ಯು. ಹಾಯ್ ಗೈಸ್, ಈಗ ಸದ್ಯಕ್ಕೆ ಅಡುಗೆ ಮಾಡಬೇಕು. ಬಸ್ಸಾರು ಮಾಡ್ತಿದ್ದೆ. ಸೊ ಹಂಗಾಗಿ ಕೆಲವೊಂದು ಟಿಪ್ಸನ್ನು ಶೇರ್ ಮಾಡೋಣ, ಅಡುಗೆ ಮಾಡ್ತಾ ವ್ಲಾಗ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಒಂಥರ ಜೋಶ್ ಬರುತ್ತೆ ವ್ಲಾಗ್ ಮಾಡ್ತಾ ಅಡುಗೆ ಮಾಡೋದಕ್ಕೆ. ಸೊ ಹಂಗಾಗಿ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಸದ್ಯಕ್ಕೆ ಸೊಪ್ಪನ್ನು ತೊಳೆದಿಟ್ಟಿದ್ದೀನಿ. ಬನ್ನಿ ನೋಡಿಸ್ತೀನಿ. ಸಬ್ಸಿಗೆ ಸೊಪ್ಪು ಹಾಗೂ ದಂಟಿನ ಸೊಪ್ಪು ತರಿಸಿದ್ದೆ. ಕ್ಲೀನಾಗಿ 5-6 ಸರಿ ವಾಶ್ ಮಾಡಿದ್ದೀನಿ. ಆ್ಯಕ್ಚುಲಿ ಚಾರುನ್ ಕರ್ಕೊಂಬರೋಕ್ಕೆ ಮುಂಚೆ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ, ಟೈಮೇ ಸಾಕಾಗಲಿಲ್ಲ. ಸೊ ನೈಟ್ದು ಒಂಚೂರು ಸಾಂಬಾರಿತ್ತು, ಅದನ್ನು ತಿಂದು ಮಲಗಿದ್ದಾಳೆ. ಮಕ್ಕಳನ್ನ ನೋಡಿಸ್ತೀನಿ ಏನೇನು ಮಾಡ್ತಾವ್ರೆ ಅಂತ. ಸೈಲೆಂಟಾಗಿ ಮಲಗಿದವ್ರೆ ನೋಡಿ, ಬೆಚ್ಚಗೆ ಮಲಗಿದ್ದಾರೆ. ಅಲ್ಲಿ ನೋಡಿ, ಅವಳು ಚೆನ್ನಾಗಿ ಬೆಚ್ಚಗೆ ಅವರು ಹಾಗೆ ಮಲ್ಕೊಳ್ಳಿ, ನಾನು ಅಡುಗೆ ಮಾಡೋಣ. ಆ್ಯಂಡ್ ಇನ್ನೊಂದೇನು ಅಂದರೆ ನನಗೆ ಮಲ್ಕೊಳ್ಳೋಣ ಅಂತ ಅನಿಸ್ತು. ಅವ್ರನ್ನ ಮಲಗಿಸೋವಾಗ ನಾನು ಸ್ವಲ್ಪ ಒಂದು 5 ಮಿನಿಟ್ಸ್ ಅವ್ರ ಪಕ್ಕ ಮಲ್ಕೊಳ್ತೀನಿ. ಆಗ ನಾನು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡೆ.
ಬಟ್ ಏನಾಯಿತು ಗೊತ್ತಾ, ನನಗೆ ಅಡುಗೆ ಮಾಡಬೇಕು ಅಂತ ನೆನಪಾಯಿತು. ನೈಟ್ ಅಡುಗೆ ಮಾಡೋಕ್ಕೆ ನನಗಿವತ್ತು ಟೈಮ್ ಇರೋಲ್ಲ, ಬಿಕಾಸ್ ಒಂದು ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಇದೆ, ಮತ್ತು ನಾನೊಂದು ಆರ್ಡರ್ಸ್ ಎಲ್ಲ ಡಿಸ್ಪ್ಯಾಚ್ ಮಾಡೋ ಅಂಥದ್ದಿದೆ. ಆ್ಯಂಡ್ ಮತ್ತು ಅದೇ ಇದೆ, ಅಮೆಝಾನ್ ಕೆಲಸನೇ ಜಾಸ್ತಿ ಹೊತ್ತಾಗುತ್ತೆ. ನಾನು ಸಾಯಂಕಾಲ 6 o'clock ಸ್ಟಾರ್ಟ್ ಮಾಡಿದ್ರೆ ನಂಗೆ ಆಲ್ಮೋಸ್ಟ್ 9-9:30 ಆಗುತ್ತೆ, ನಮ್ಮ ಮನೆಯವ್ರು ಬರೋವರೆಗೂ ಆಗುತ್ತೆ. ಸೊ ನಾನು ಆ ಗ್ಯಾಪಲ್ಲಿ ಅಡುಗೆ ಮಾಡ್ಕೊಂಡಿರೋಕ್ಕಾಗಲ್ಲ. ನಾನು ಇವಾಗ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡಿಬಿಡ್ತಿದ್ದೀನಿ. ನೈಟ್ ಏನಾರ ಕೆಲಸ ಇದ್ದರೆ ಇವಾಗ ಮಾಡಿಬಿಡ್ತೀನಿ. ಆ್ಯಂಡ್ ಹಾಗಾಗಿ ಇವತ್ತು ಬಸ್ಸಾರು ಮಾಡ್ತಾಯಿದ್ದೀನಿ. ಬನ್ನಿ ಬಸ್ಸಾರು ಹೆಂಗೆ ಮಾಡೋ ಅಂತ ನೋಡೋಣ. ಆ್ಯಂಡ್ ಇನ್ನೊಂದು ಹೊಸ ಪ್ರಾಡಕ್ಟ್ ತರಿಸ್ಕೊಂಡಿದ್ದೀನಿ, ತುಂಬ ರಿವ್ಯೂ ಇತ್ತು ಇದಕ್ಕೆ, ಹಂಗಾಗ್ಬಿಟ್ಟು ಇದೊಂದು ಐಟಮ್ ತರಿಸಿದ್ದೀನಿ. ಹೆಂಗೆ ವರ್ಕ್ ಆಗುತ್ತೆ ಏನು ಎತ್ತ ನನಗೆ ಗೊತ್ತಿಲ್ಲ, ಬಟ್ ಟ್ರೈ ಮಾಡೋಣ ಅಂತ ತರಿಸಿದ್ದೀನಿ. ಬನ್ನಿ ಟ್ರೈ ಮಾಡಿಬಿಡೋಣ ಹೇಗಿದೆ ಏನು ಎಲ್ಲದರ ರಿವ್ಯೂ ಕೊಡ್ತೀನಿ. ಈಗ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಬಿಡಿಸ್ಬೋದಂತೆ. ಸದ್ಯಕ್ಕೆ ನಾನು ನೋಡಿ ಬೆಳ್ಳುಳ್ಳಿ ಎಲ್ಲ ಹಿಂಗೆ ಇಟ್ಕೊಂಡು ಫೇಸ್ ಟ್ರ್ಯಾಕಿಂಗ್ ಬಿಟ್ಬಿಡಿ. ಬೆಳ್ಳುಳ್ಳಿ ಎಲ್ಲ ಸುಳಿತಾ ಇದ್ದೀನಿ, ಬಟ್ ಇದರಲ್ಲಿ ಹಾಕಿದ್ರೆ ಏನೋ ಇನ್ನೂ ಕ್ಲೀನಾಗಿ ಸಿಪ್ಪೆ ಎಲ್ಲ ಬರುತ್ತಂತೆ. ವಿಲ್ ಟ್ರೈ ಒನ್ಸ್ ಅಲ್ವಾ, ನೋಡೋಣ ಎಷ್ಟು ಚೆನ್ನಾಗಿ ಸುಳಿಯುತ್ತೆ ಅಂತ. ವಿಲ್ ಸಿ. ಈ ಥರ ಪ್ಲಗ್ಗೆ ಹಾಕಿ ಹಿಂಗೆ ಅನ್ನೋದು ಗೊತ್ತಿಲ್ಲ. ಆನಿಯನನ್ನು ಹಾಕ್ಕೊಂಡಿದ್ದೀನಿ ಈ ಥರ ಚಾಪ್ ಮಾಡಿ. ನೋಡೋಣ, ಆನಿಯನ್ ಕಟ್ಟರ್ ನನಗೆ ಅವಶ್ಯಕತೆ ಇರಲಿಲ್ಲ, ಬೆಳ್ಳುಳ್ಳಿ ಬಿಡ್ಸೋಕ್ಕೆ ಅಂತ ನಾನು ಅದು ಯಾಕೆ ಕಾಟ್ಗೆ ಹಾಕಿದೆ. ಓ ಚೆನ್ನಾಗೇನೋ ಚಾಪ್ ಆಯಿತು, ಕ್ಲೀನಾಗಿ ಚಾಪ್ ಆಗಿದೆ. ಓಕೆ ಲೆಟ್ಸ್ ಸಿ. ಬಿಡಿ, ಇವಾಗ ಸೊಪ್ಪನ್ನ ಕಟ್ ಮಾಡಿ ಬಸ್ಸಾರು ಮಾಡೋಣ ಬನ್ನಿ. ಸೊಪ್ಪನ್ನು ಹಚ್ಕೊತೀನಿ. ತುಂಬ ತೀರ ಸಣ್ಣ ಅಲ್ಲ, ತೀರ ದಪ್ಪ ಅಲ್ಲ, ಒಂದು ಮೀಡಿಯಮ್ ಆಗಿ ಕಟ್ ಮಾಡ್ಕೋಬೇಕು. ಇಷ್ಟು ಬೇಳೆ ತೊಗೊಂಡಿದ್ದೀನಿ, ಸ್ವಲ್ಪ ಹೆಸರು ಕಾಳು ಹಾಗೂ ಸ್ವಲ್ಪ ತೊಗರಿಬೇಳೆ ತೊಗೊಂಡು ಕ್ಲೀನಾಗಿ ವಾಶ್ ಮಾಡ್ಕೊತೀನಿ. ಸೊಪ್ಪು ಹಾಗೂ ಬೇಳೆ ಎರಡೂ ಸೇರಿ ಒಂದು ವಿಷಲ್ ಕೂಗಿಸ್ಕೊತೀನಿ ನಾನು. ಸ್ವಲ್ಪ ಬೇಳೆ ಚೆನ್ನಾಗಿ ಬೇಯಲಿ ಅಂದ್ಬಿಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಇರೋವಂಥ ಸೊಪ್ಪನ್ನು ಹಾಕಿ. ಗೈಸ್ ದಯವಿಟ್ಟು ಬೈಕೋಬೇಡಿ, ಅಲ್ಲಿ ಮೆಸ್ಸಪ್ ಎಲ್ಲ ನೋಡಿ, ರಿಕ್ವೆಸ್ಟ್. ಅದು ಎತ್ತಿಕ್ತೀನಿ. ಆ್ಯಂಡ್ ಸೊಪ್ಪು ನಾನು ಜಾಸ್ತಿ ತೊಗೊಂಡಿದ್ದೀನಿ, ಬಿಕಾಸ್ ಸೊಪ್ಪು ಬೇಯಿಸೋ ಅಷ್ಟೊತ್ತಿಗೆ ಕಮ್ಮಿ ಆಗಿಬಿಡುತ್ತೆ, ಹಂಗಾಗಿ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಇದಕ್ಕೆ ಇವಾಗ ಒಂಚೂರು ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಏನೇನು ಬೇಕು ಇದನ್ನೊಂದು 2 ವಿಷಲ್ ಕ್ವಿಕ್ಕಾಗಿ ಒಂದು 2 ವಿಷಲ್ ಕೂಗಿಸ್ಕೊಂಡ್ರೆ ಸರಿ ಹೋಗುತ್ತೆ. ಗೈಸ್ ವ್ಲಾಗ್ಸ್ ನೋಡ್ತಾ ಇದ್ದೀರಾ, ವ್ಲಾಗ್ಸ್ ಹೆಂಗೆ ಅನ್ನಿಸ್ತಾ ಇದೆ ಆ್ಯಂಡ್ ಎಷ್ಟು ಆಗ್ತಾಯಿದೆ ಇವಾಗ ಹಿಂದೆ ಬರ್ತಾ ಇರೋಂಥ ವ್ಲಾಗ್ಸ್ ಎಲ್ಲ. ಆ್ಯಂಡ್ ಇದೇ ಥರ ವ್ಲಾಗ್ಸ್ ಇರಲಿನಾ ಅಥವಾ ಇನ್ನೂ ಡಿಫ್ರೆಂಟಾಗಿ ಇನ್ನೂ ಬೇರೆ ಏನಾದರೂ ವ್ಲಾಗ್ಸ್ ಮಾಡಬೇಕಾ? ಪ್ಲೀಸ್ ನಿಮ್ಮ ಸಜೆಷನ್ ಕೂಡ ಕೊಡಿ. ಹಿಂಗಲ್ಲ ಈ ಥರ ವೀಡಿಯೋಸ್ ಮಾಡಿ ಅಂತ. ಆ್ಯಂಡ್ ಮೇಕಪ್ ವೀಡಿಯೋಸ್ ಕೂಡ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ನಾನೇನು ಪ್ಲ್ಯಾನ್ ಇದೆ ಅಂದರೆ ನಾನು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡಬೇಕು. ಆ್ಯಂಡ್ ಇನ್ನೂ ಮೇಕಪ್ ವೀಡಿಯೋಸ್ ಮಾಡಬೇಕು, ಇನ್ನೂ ಕೆಲವೊಂದು ವೀಡಿಯೋಸ್ ಎಲ್ಲ ಇದೆ, ಮಾಡಬೇಕು ಅಂತ ಇದೆ. ಆ್ಯಂಡ್ ಮಾಡ್ತೀನಿ ಖಂಡಿತವಾಗ್ಲೂ, ಓಕೆನಾ? ನಿಮ್ಮ ಸಪೋರ್ಟ್ ಇರಲಿ ನನ್ನ ಕಡೆ. ನನ್ನಂತಹ ಪುಟ್ಟ ಯೂಟ್ಯೂಬರ್ ಮೇಲೆ ಕೂಡ ನಿಮ್ಮ ಸಿಂಪತಿ, ನಿಮ್ಮ ಪ್ರೀತಿ, ಸಿಂಪತಿ ಇಲ್ಲ ಅಂದರೂ ಪರವಾಗಿಲ್ಲ, ಸ್ವಲ್ಪ ಸಪೋರ್ಟ್ ಮಾಡಿ, ಓಕೆನಾ? ಈಗ ಕುಕ್ಕರ್ ಮುಚ್ಚಲ ಆ್ಯಂಡ್ ಬೇಳೆ ಸೊಪ್ಪು ಎಲ್ಲ ಬೇಯಕ್ಕೆ ಇಟ್ಟಿದ್ದೀನಿ. ಆ್ಯಂಡ್ ಅಷ್ಟರಲ್ಲಿ ನಾನೀಗ ಒಂದು ಸ್ವಲ್ಪ ಇವಾಗ ಬಸ್ಸಾರಿಗೆ ಬೇಕಲ್ವ ಎಲ್ಲ ಹುರ್ಕೊತೀನಿ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹುರಿದು ಮಾಡಿದ್ರೇನಲ್ವ ಬಸ್ಸಾರು ಚೆನ್ನಾಗಿರೋದು, ಎಲ್ರಿಗೂ ಗೊತ್ತಿರುತ್ತೆ, ಗೊತ್ತಿಲ್ಲದಿರೋರು ಯಾರು ಇರಲ್ಲ. ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ. ಬಸ್ಸಾರಿಗೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗಾಗಿ ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಜೀರಿಗೆ, ಕಾಳು ಮೆಣಸು ಎಲ್ಲ ಹಾಕ್ಕೊತೀನಿ. ಹೇಳ್ರಿ, ಈರುಳ್ಳಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಫಸ್ಟೇ ಹಾಕ್ಕೊಂಡ್ಬಿಟ್ರೆ ಸೀದೋಗ್ಬಿಡುತ್ತೆ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ, ರುಚಿ ಚೆನ್ನಾಗಿ ಬರುತ್ತೆ. ಯಾವುದೇ ಅಡುಗೆಗಾಗಲಿ ಜೀರಿಗೆ ಬಳಸೋದ್ರಿಂದ ರುಚಿ ಚೆನ್ನಾಗಿರುತ್ತೆ.
ಕಾಳು ಮೆಣಸು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಫ್ರೈ ಮಾಡ್ಕೊಳ್ಳೋದು. ಈಗ ಒಂದು ನಾಟಿ ಟೊಮೊಟೊ ಬೇಕು. ಹಾಗೆ ನೀವು ನಾಟಿ ಟೊಮೆಟೊನೇ ಬೆಳೆಸ್ರಿ, ರುಚಿ ಚೆನ್ನಾಗಿ ಬರುತ್ತೆ ಸಾಂಬಾರಿಗೆ. ಟೊಮೆಟೊ ಗೊಜ್ಜು ಅದಕ್ಕೆ ಇದಕ್ಕೆ ಆದರೆ ನಾರ್ಮಲ್ಲೇ ಚೆನ್ನಾಗಿರುತ್ತೆ. ಕರಿಗಳಿಗೂ ಓಕೆ, ನೀವು ನಾರ್ಮಲ್ ಆಗಿರೋವಂಥ ಟೊಮೆಟೊನೇ ಬಳಸ್ರಿ. ಬಟ್ ಸಾಂಬಾರಿಗೆ, ಹುಳಿ ಸಾಂಬಾರು, ಇವಾಗ ಅಳಸಂದೆ ಕಾಳು ಸಾಂಬಾರು ಆಗಿರಬಹುದು, ತೊಗರಿಕಾಳು ಸಾಂಬಾರು ಆಗಿರಬಹುದು, ಬಸ್ಸಾರು ಆಗಿರ್ಬೋದು, ಅದಕ್ಕೆಲ್ಲ ನೀವು ನಾಟಿದು ಬಳಸಿದ್ರೇ ಸಾಂಬಾರು ರುಚಿಯಾಗಿ ಬರೋದು. ಮತ್ತು ಹಸಿ ಕಾಳೆಲ್ಲ ಬೇಕು ರುಬ್ಕೊಳ್ಳೋಕ್ಕೆ. ಎಲ್ಲ ರೆಡಿ ಮಾಡೋಣ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಓಕೆನಾ? ಈಗ ಒಂದು ವಿಜಲ್ ಕೂಗಿಸ್ಕೊಂಡ್ಮೇಲೆ ಮತ್ತು ಇದು ಫ್ರೈ ಮಾಡ್ಕೊಂಡಿರೋವಂಥದ್ದನ್ನೆಲ್ಲ ರುಬ್ಕೋಬೇಕಾಗತ್ತೆ. ಫ್ರೈ ಮಾಡ್ಕೊಂಡಿರೋವಂಥ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಬೇಯಿಸಿಟ್ಕೊಂಡಿರೋವಂಥ ಸ್ವಲ್ಪ ಕಾಳನ್ನು ಹಾಕ್ಕೊಳ್ಳಿ. ಸಾರು ಗಟ್ಟಿ ಬರೋದಕ್ಕೋಸ್ಕರ ಒಂದಿಷ್ಟು ಕಾಳು ಹಾಗೂ ಸೊಪ್ಪನ್ನು ಕೂಡ ಹಾಕ್ಕೊಳ್ಳಿ. ಸೊಪ್ಪನ್ನು ಅಷ್ಟೇ, ಸಾರಿಗೆ ಒಂದಷ್ಟು ಸೊಪ್ಪು, ಬೇಯಿಸ್ಕೊಂಡಿರೋಂಥ ಸೊಪ್ಪು, ಬೇಳೆ ಎಲ್ಲದನ್ನು ಹಾಕ್ಕೊಳ್ಳಿ. ನೋಡಿ ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು. ಸೊಪ್ಪು, ಬೇಳೆ ಎಲ್ಲದನ್ನು ಹಾಕ್ಕೊಳ್ಳಿ. ನೋಡಿ ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು. ಅದ್ರ ಜೊತೆಗೆ ಒಂದಿಷ್ಟು ಸಣ್ಣದಾಗಿ ಒಂದಿಷ್ಟು ಹುಣಸೆ ಹಣ್ಣು ಹಾಕ್ಕೊಳ್ತಿದ್ದೀನಿ. ಈಗ ಇದಕ್ಕೆ ಸಾಂಬಾರು, ಮನೇಲೇ ಮಾಡಿರೋವಂಥ ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಮ್ಮಮ್ಮ ಮಾಡಿ ಕಳಿಸಿರೋವಂಥದ್ದು. ನಾನು ಜೀರಿಗೆ, ಕಾಳು ಮೆಣಸು ಎಲ್ಲ ಹಾಕ್ಕೊಂಡಿದ್ದೀನಿ. ಸಾಂಬಾರು ಪುಡಿ ಒಂದು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ತೀನಿ. ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡಿರ್ತೀನಿ, ಸ್ವಲ್ಪ ಮಾತ್ರ ಸಾಂಬಾರು ಪುಡಿ ಹಾಕ್ಕೊಳ್ತೀನಿ. ಓಕೆನಾ? ಅದ್ರ ಜೊತೆಗೆ ಲೈಟಾಗಿ ಅರಿಶಿಣ ಪುಡಿ ಹಾಕ್ಕೊಳ್ತೀನಿ ಚಿಕ್ಕದಾಗಿ. ಈಗ ಹಸಿಕಾಯನ್ನು ಕೂಡ ಹಾಕ್ಕೊಂಡಿದ್ದೀನಿ, ಹೇಳೋದು ಮರ್ತೋಗಿದ್ದೀನಿ. ಹಸಿಕಾಯನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಕ್ಲೀನಾಗಿ ರುಬ್ಕೊಂಡು ಬರಬೇಕು. ಹಸಿಕಾಯಿ, ಕೊತ್ತಂಬರಿನ ಮಾತ್ರ ಮಿಸ್ ಮಾಡಬೇಡಿ, ಆವಾಗಲೇ ಸಾಂಬಾರು ರುಚಿ ಬರೋದು. ಮತ್ತು ಬೇಯಿಸ್ಕೊಂಡಿರೋವಂಥ ಸೊಪ್ಪು ಬೇಳೆ ಬೇಯಿಸ್ಕೊಂಡಿರೋವಂಥ ನೀರನ್ನು ಒಂದು ಚೂರು ನಾನು ಚೆಲ್ದಿರ ಬಳಸ್ಕೊಳ್ತಾ ಇದ್ದೀನಿ ಬಸ್ಸಾರಿಗೆ. ಎಲ್ಲ ರುಚಿ ಇರುತ್ತೆ. ಈಗ ಇದನ್ನು ರುಬ್ಕೊಂಡು ಸ್ವಲ್ಪ ನೀರನ್ನು ಪಕ್ಕಕ್ಕೆ ಇಟ್ಕೊ. ರುಬ್ಕೊಂಡಿರೋದನ್ನು ಈಗ ಬೇಯಿಸ್ಕೊಂಡಿರೋವಂಥ ನೀರಿದೆಯಲ್ಲ, ಆ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಸಾಂಬಾರಿಗೆ, ಪಲ್ಯಕ್ಕೆ ಎರಡಕ್ಕೂ ಒಂದೇ ಸರಿ ಒಗ್ಗರಣೆ ಹಾಕ್ತೀನಿ. ಸೊಪ್ಪಿನ ಬಸ್ಸಾರು ಎಂಥ ರುಚಿ ಇರುತ್ತೆ ಗೊತ್ತಾ? ಎಲ್ಲ ಬೇಯಿಸ್ಕೊಂಡಿರೋ ಅಂಥ ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಎಷ್ಟು ಕುದಿಸ್ಕೋಬೇಕು ಅಂದರೆ ಜಾಸ್ತಿನೇ ಕುದಿಸ್ಕೋಬೇಕು. ಬಸ್ಸಾರು ಎಷ್ಟು ಕುದ್ರೆ ಅಷ್ಟು ಚೆನ್ನಾಗಿರುತ್ತೆ, ಕುದಿ ಬಂದರೆ ಅಷ್ಟು ಚೆನ್ನಾಗಿರುತ್ತೆ. ರುಚಿಗೆ ಉಪ್ಪು ಬೇಕು ಅಂದರೆ ನೋಡ್ಕೊಂಡು ಉಪ್ಪು ಹಾಕ್ಕೊಂಡು. ಈಗ ಏನಿದೆ ಬೇಳೆ ಸೊಪ್ಪು ಏನಿದೆ ಇದನ್ನು ಚೆನ್ನಾಗಿ ಹಿಂಡ್ಕೋಬೇಕು. ಅಂದರೆ ಅದರಲ್ಲಿರೋಂಥ ನೀರೆಲ್ಲ ಆಚೆಗೆ ಬರೋ ಥರ ಹಿಂಡ್ಕೊಂಡ್ರೆ ಪಲ್ಯ ಚೆನ್ನಾಗಿರುತ್ತೆ. ಹಿಂಡ್ಲಿಲ್ಲ ಅಂದರೆ ಅಷ್ಟು ಚೆನ್ನಾಗಿರಲ್ಲ, ಪಲ್ಯ ಮೆತ್ತಗಿರುತ್ತೆ. ಸೊಪ್ಪಲ್ಲಿ ಎಲ್ಲ ನೀರೆಲ್ಲ ಬಂದುಬಿಡೋ ಥರ ಈ ಥರ ಹಿಂಡ್ಕೊತೀನಿ. ಈಗ ಪಲ್ಯಕ್ಕೆ ಒಗ್ಗರಣೆ, ಪಲ್ಯಕ್ಕೆ ಸಾರಿಗೆ ಎರಡಕ್ಕೂ ಒಂದೇ ಸರಿ ನಾನು ಒಗ್ಗರಣೆ ಮಾಡ್ಕೊಳ್ತೀನಿ. ಸ್ವಲ್ಪ ಎಣ್ಣೆ, ನಾರ್ಮಲ್ ಸಾಸಿವೆ, ಜೀರಿಗೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಜೀರಿಗೆ ಹಾಕ್ಕೊಂಡು ಮೇಯ್ನಾಗೆ ಪಲ್ಯ ಟೇಸ್ಟ್ ಚೆನ್ನಾಗಿರೋದಕ್ಕೆ ಏನು ಗೊತ್ತಾ, ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೋಬೇಕು. ನಾನು ಆಗಲೇ ನೋಡಿದ್ದೀರಾ, ನನ್ನ ಅಪ್ಪಾಜಿ ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಒಣ ಮೆಣಸಿನ್ಕಾಯಿ ಸ್ವಲ್ಪ, ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಹಾಕ್ಕೋಬೋದು. ನಿಮಗೆ ಹಸಿರು ಮೆಣಸಿನ್ಕಾಯಿ ಬೇಡ ಅಂತಂದರೆ ಬೇರೆ ಒಣ ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ಒಣ ಮೆಣಸಿನ್ಕಾಯಿ ಎರಡನ್ನೂ ಹಾಕ್ಕೊಳ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ಅಂತ. ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಪಲ್ಯಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಬಳಸಿದರೆ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಆದಮೇಲೆ ಒಂದು ಸ್ವಲ್ಪ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವೆಲ್ಲ ಜಾಸ್ತಿನೇ ಹಾಕ್ಕೊಳ್ಳಿ. ಆ್ಯಂಡ್ ಸಾರು ನೋಡಿಸ್ತೀನಿ, ಚೆನ್ನಾಗೆ ಕುದಿ ಬರ್ತಾ ಇದೆ. ಕಟ್ ಮಾಡಿಬಿಟ್ಲಾ? ಕಾಲ್
ಕಾಲ್ ಬಂತು. ನಾನು ಕಾಲ್ ಮಾಡಿಕೊಂಡು ನಾನು ಹೇಳೋದನ್ನೇ ಮರ್ತಿಲ್ಲ. ಕಾಲಲ್ಲಿ ನಾನು ಮಾತಾಡಲೇಬೇಕಾಗಿತ್ತು, ಸುಮ್ಮನಾಗ್ಬಿಟ್ಟೆ. ಆ್ಯಂಡ್ ಬೇಯಿಸ್ಕೊಂಡಿರೋ ಪಲ್ಯ ಇತ್ತಲ್ಲ, ಸೊಪ್ಪಿತ್ತಲ್ಲ, ಅದನ್ನೆಲ್ಲ ಹಾಕ್ಕೊಂಡು ಕ್ಲೀನಾಗೆ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಅವಾಗೇನಾದರೂ ನಿಮಗೆ ಉಪ್ಪೇನಾದರೂ ನೀವು ಆಗಲೇ ಬೇಯಿಸೋಕೆ ಕಮ್ಮಿ ಹಾಕ್ಕೊಂಡಿದ್ರೆ ಈಗ ರುಚಿಗೆ ಬೇಕಾರೋ ಅಷ್ಟು ಉಪ್ಪು ಹಾಕ್ಕೊಂಡು ಕ್ಲೀನಾಗೆ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಒಂದು ಸ್ವಲ್ಪ ಪಲ್ಯಕ್ಕೆ ಬೆಳ್ಳುಳ್ಳಿ ಈರುಳ್ಳಿನ ಜಾಸ್ತಿ ಬೆಳೆಸಿ, ಅವಾಗ ರುಚಿ ಚೆನ್ನಾಗಿರುತ್ತೆ, ತಿನ್ನೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಇನ್ನೊಂದು ಲಾಸ್ಟಲ್ಲಿ ಒಂದು ಸ್ವಲ್ಪ ಹಸಿ ಕಾಯಿನ ಚೆನ್ನಾಗಿ ತುರುಬಿ ಹಾಕ್ಕೊಳ್ಳಿ. ಆ್ಯಂಡ್ ಸಕ್ಕತ್ತಾಗಿರೋವಂಥ ಪಲ್ಯ ಕೂಡ ರೆಡಿ ಆಗುತ್ತೆ. ಆ್ಯಂಡ್ ಇಲ್ಲಿಗೆ ಮುಕ್ತಾಯ ಆಯಿತು ಬಸ್ಸಾರು ಪಲ್ಯ ಎಲ್ಲ. ಆ್ಯಂಡ್ ನಾನು ಇದರಲ್ಲಿ ಚಿಕ್ಕ ಪುಟ್ಟ ನಂದೇನಾದರೂ ತಪ್ಪಿದ್ರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನಾದರೂ ಇದ್ದರೆ ಹೇಳಿ ತಿದ್ಕೊಳ್ತೀನಿ. ಆ್ಯಂಡ್ ಇಲ್ಲಿಗೆ ವ್ಲಾಗನ್ನು ಕೂಡ ಹೆಣ್ಣು ಮಾಡ್ತಿದ್ದೀನಿ. ತುಂಬ ಥ್ಯಾಂಕ್ಸ್ ಇಲ್ಲಿವರೆಗೂ ನೋಡಿದ್ದಕ್ಕೆ. ಬಾಯ್.